ನಂಗೆ ಈ ರವೆ ನೋಡಿದ್ರೆ ಶ್ರುತಿ ಡೆಸರ್ಟ್ ನಾಪ್ಕೊ ಬರುತ್ತೆ. ಯು ಮೀನ್ ಟು ಸೇ ಥಾರ್ ಡೆಸರ್ಟ್ ಆತರ. ಹೌದು, ಕ್ಯಾಮಲ್ಸ್ ಎಲ್ಲ ವಾಕ್ ಮಾಡ್ಕೊಂಡು. ಐ ಆಲ್ವೇಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ದಿಸ್. ಇದ್ರ ಮೇಲೆ ಹೆಂಗ್ ನಡಿಯಕ್ಕಾಗತ್ತೆ ಅಥವಾ ಹೆಂಗ್ ಬೆರಳಿಟ್ರೆ ಕೂತ್ಕೊಳ್ಳುತ್ತೆ. ಅಂಡ್ ಅದು ಅಷ್ಟೇ ಬಿಸಿ ಬೇರೆ ಅಲ್ವಾ? ಎಷ್ಟು ಸಿಮಿಲಾರಿಟಿ ಇದೆ ಅಲ್ವಾ? ನಿಮಗೆ ಕ್ಯಾಮಲ್ ನೆನಪಾಗತ್ತೆ, ನನಗೆ ಕೋತಿ ನೆನಪಾಗತ್ತೆ. ಕೋತಿ ಚೇಷ್ಟೆ ಮಾಡಿದೀರಾ ಅಂತ ಅಲ್ಲ, ಬಟ್ ಒಂದು ಕೋತಿ ನಿಮ್ ಬೆನ್ ಮೇಲೆ ಹತ್ಕೊಂಡಿತ್ತಂತೆ. ಅದು ಒಂದ್ಸರಿ ಎಲ್ಲೋ ಆಚೆ ಹೋಗಿದ್ವಿ. ನನಗೆ ಅನಿಮಲ್ಸ್ ಅಂದ್ರೆ ಇಷ್ಟ. ಕೋತಿ ಆದ್ರೂ ಆಗ್ಲಿ, ನಾಯಿ ಆದ್ರೂ ಆಗ್ಲಿ. ಚಿಕ್ಕ ಮರಿ, ನಮ್ಮ ಅಪ್ಪಂಗ್ ಭಯ, ಯಾರ ಹತ್ರ ಹೋಗ್ಬೇಡ ಅಂತಿದ್ರು. ಎಲ್ಲಿ ನೀವು ಹನುಮಂತ ನಗರದಲ್ಲಿ ಇದ್ರಿ ಅನ್ಸುತ್ತಲ್ಲ? ಟೆಂಪಲ್, ನನ್ಗೆ ಚಿಕ್ಕ ವಯಸ್ಸು, ಪ್ರಾಬ್ಲಿ ಹನುಮಂತ ನಗರನೇ ಅನ್ಸುತ್ತೆ. ಸೊ ಇದ್ ಮಾಡಿದ್ವಿ, ಹೋಗ್ಬಿಟ್ಟು ಅಲ್ಲಿ ಏನೋ ಆಟಾಡ್ತಾ ಇದ್ದೆ ನಾನು. ನಮ್ ಡ್ಯಾಡಿ ಹತ್ರ ಹೋಗ್ಬೇಡ, ಅದು ಕೋತಿ ಕಚ್ಚಿದ್ರೆ ಔಷಧಿನೇ ಇರಲ್ಲ. ನನ್ಗೆ ಅವಾಗೆಲ್ಲ ಏನ್ ತಲೆಗೆ ಹೋಗಲ್ಲ, ಅರ್ಥನೇ ಆಗಲ್ಲ. ಹೋದೆ, ಅದ್ ನನ್ಗ್ರಾಚರಕ್ಕೆ ಎಗರು ಕೂತ್ಕೊಂಡ್ಬಿಡ್ತದು. ಹೆಂಗ್ ಬಿಡಿಸ್ಕೊಳ್ಳೋದು? ನನಗೆ ಅದ್ ಕಚ್ಚತ್ತೆ ಅಂತ ಗೊತ್ತಿಲ್ಲ. ಸ್ಮೈಲ್ ಮಾಡ್ಕೊಂಡು ನಿಂತಿದ್ದೀನಿ. ನಮ್ಮ ಅಪ್ಪಂಗ್ ಟೆನ್ಷನ್ ಹತ್ಕೊಂಡ್ಬಿಡ್ತು, ಕೋತಿ ಬಂದ್ಬಿಟ್ಟಿದೆ ಅಂತ. ಆಮೇಲೆ ಹೆಂಗೋ ಮಾಡಿ ಬಾಳೆಹಣ್ಣು ಕೊಟ್ಟು ಏನೇನೋ ಸರ್ಕಸ್ ಮಾಡ್ಸಿ ಅದನ್ನ ನಿಲ್ಸಿದ್ದಾಯ್ತು. ಅಪ್ಪಂಗ್ ಟೆನ್ಷನ್. ಗೊತ್ತಾಗಲ್ಲ ನಿನ್ಗೆ, ಕೋತಿ ಹತ್ಕೋತಿತ್ತು ಅಷ್ಟೇ. ಪಾಪಗೊಂದ್ ಪಿಪಿ ಕೊಟ್ರೆ ಪಿ ಅನ್ನತ್ತೆ. ಆ ಕೋತಿ ನಟ್ಲಿದ್ ಮನೆಗ್ ಕರ್ಕೊಂಡು ಹೋಗಿ ಅದಕ್ಕೊಂದ್ ಹೆಸರು ಕೊಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪ್ರೌಡ್ ಆಗಿ ಹೇಳ್ಬೋದಾಗಿತ್ತಲ್ಲ. ಮೂರಿದ್ವಿ ಮನೇಲಿ. ಅದು ಕರೆಕ್ಟ್. ನಿಮ್ದು ಬೇರೆ ಜಾಯಿಂಟ್ ಫ್ಯಾಮಿಲಿ. ಮೂರ್ ಕೋತಿಗಳು ಅವಾಗ್ಲೇ ಮನೇಲಿ ಇತ್ತು ಅಂತ. ಬಹುಶಃ 4ನೇ ಬೇಡ. ಕೊನೆ ತಂಗಿ ಅವಳಿದಾಳೆ, ಸಿಂಧೂರ ಅಂತ. ಅವಳಂತೂ ರುದ್ರ ತಾಂಡವ. ಹೆಂಗೆ ಅಂದ್ರೆ ಅವಳು ಎತ್ಕೋಬೇಕು, ಇಳಿಸ್ಬಿಟ್ರೆ ಓಡೋಗಿ ತಲೆ ಹೊಡ್ಕೊಂಡ್ಬಿಡೋಳು. ಬಂದ್ರು ಬಿಡ್ತಿರ್ಲಿಲ್ಲ. ಹೌದಾ? ಅಯ್ಯೋ ದೇವ್ರೆ. ತಂಗಿ ಬಗ್ಗೆ ಹೆಂಗ್ ಬರ್ತಿದೆ ಕಂಪ್ಲೇಂಟ್ ಬ್ಯಾಕ್ ಟು ಬ್ಯಾಕ್. ಬಟ್ ಗೊತ್ತಿತ್ತಾ, ನಿಮ್ ಅತ್ತೆ 8 ತಿಂಗಳು ಗರ್ಭಿಣಿ ಆಗಿದ್ದಾಗ ನೀವು ಎತ್ಕೋ ಅಂತ ಹಠ ಮಾಡಿದ್ರಂತೆ. ಪಾಪ ಕಿಲೋಮೀಟರ್ ಗಟ್ಲೆ ನಡೆದಿದ್ದಾರೆ ನಿಮ್ಮನ್ನ ಎತ್ಕೊಂಡು. ಆಕ್ಚುಲಿ ಅವರು ಪ್ರೆಗ್ನೆಂಟ್ ಅವಾಗ, ನಂಗೆ ಗೊತ್ತಿಲ್ಲ. ನಾನು ಅರೌಂಡ್ 3 years ಏನೋ ಇರ್ಬೋದು ಅಷ್ಟೇ. ನನಗೆ ನಡೀತಾ ಇದ್ದೆ, ಕಾಲ್ ನೋವು ಬಂದ್ಬಿಡ್ತು. ಪವಿತ್ರ ಪ್ಯಾರಡೈಸ್ ಹತ್ರ, ಬಸವೇಶ್ ನಗರ್. ನಮ್ಮನೆ ಇರೋದು ರಾಜಾಜಿನಗರ್. ಓಕೆ, ನಡ್ಕೊಂಡ್ ಬರ್ತಿದ್ವಿ. ನಂಗೆ ಕಾಲ್ ನೋವು ಹೊದ್ಕೊಡ್ತು. ನಮ್ಮಮ್ಮ ಹಬ್ಬ ಎತ್ಕೋತೀನಿ. ನಮ್ಮಮ್ಮ ಎತ್ಕೊಂಡು ನಂಗೆ ಆಗಲ್ಲ, ಅತ್ತೆನೆ ಎತ್ಕೋಬೇಕು ಮೊದ್ಲಿಂದ. ಅಂದ್ರೆ ಇವಾಗ್ಲೂ ನಿಮ್ಮಮ್ಮ ನಿಮ್ನ ಎತ್ಕೊಳ್ತಾರೆ? ನಮ್ಮಪ್ಪ ಎತ್ಕೋತಾರೆ ಈಗ್ಲೂ. ಸೋ ಕ್ಯೂಟ್. ನಿಜವಾಗ ಬಾರ ಅಂತ ಅನ್ನಲ್ಲ. ಇವಾಗ ಬೋಲ್ಗೆ ಹಾಕೊಂಡ್ ಬರೋಣ. ಹೌದಾ? ಸೊ ಈ ರವೆ ಒಂದ್ ಲೆವೆಲ್ಗೆ ಹುರ್ಕೊಂಡಾದ್ಮೇಲೆ ಸೈಡಲ್ಲಿ ಇಟ್ಕೋಬೇಕು ಇದನ್ನ. ಸಾಕಾ? ಸಾಕು. ಒಂದ್ ಸ್ವಲ್ಪ ಬಿಸಿ ಆಗಕ್ ಬಿಡೋಣ. ಓಕೆ, ಬಾಯ್ಲ್ ಆಗ್ಲಿ. ನೀನ್ ಹೇಳಮ್ಮ ಕತೆ. ಅವರು ಇಲ್ಲ ಅನ್ಲಿಲ್ಲ, ಪಾಪ ಎತ್ಕೊಂಡ್ ಬಂದ್ರು. ನೀವ್ ಆ ಟೈಮಲ್ಲಿ ಹೇಳಲಿಲ್ವಾ? ಇಲ್ಲ, ಇವ್ರಲ್ಲ, ಇನ್ನೊಬ್ರತ್ತೆ. ನಮ್ಮ ಮಮ್ಮಿ ಡ್ಯಾಡಿ ಅವ್ರ ತಂಗಿ. ಇವ್ರ ಮಮ್ಮಿ ಫ್ರೆಂಡ್. ಅಂದ್ರೆ ಇವ್ರ ಮಗ ನಮ್ ಡ್ಯಾಡಿ ಹತ್ರ ವೀಣೆ ಕಲಿತಾನೆ. ಇವಾಗ ನೀರ್ ಬಾಯ್ಲ್ ಆಗಿದೆ. ಇದಕ್ಕೆ ಆ ನೀರ್ಗೆ ಚಿರೋಟಿ ರವೆ ಮಿಕ್ಸ್ ಮಾಡ್ಬಿಡೋಣ. ಕುಲವದು ಸೀರಿಯಲ್ ಟೈಮ್ ಅಲ್ಲಾದ್ರೆ ನೀವು ಗುಂಡ್ ಹಾಕಿರೋದು ಉಂಟಲ್ಲ, ಒಳಗೆ ಸೇರೋದರ ಗುಂಡ್ ಹಾಕಿರ್ಲಿಲ್ಲ. ಅಜ್ಜಿ ಏನೋ ಒಂದು ಮಿಕ್ಸ್ ಮಾಡಿರ್ತಾರೆ ಜ್ಯೂಸ್ಗೆ, ಮತ್ ಬರೋ ತರದ್ದು. ಅದು ನೆಕ್ಸ್ಟ್ ಸೀನ್ ಇದೆ. ಪ್ರಿಪೇರ್ ಆಗ್ಲಿ ಅಂತ ನಮ್ಗೆ 1-2 days early ಹೇಳಿದ್ರು. ನಾನು ಹೋಮ್ ವರ್ಕ್ ಮಾಡ್ತಿದ್ದೆ ಮನೇಲಿ. ಸೊ ಹಿಂಗೆ ಮಾಡೋದು ನನ್ಗೆ ಅಭ್ಯಾಸ ಇಲ್ಲ. ಕರೆಕ್ಟ್. ಹೆಂಗ್ ಮಾಡೋದು ಅಂತ ನಾನು ಏನೋ ಹಿಂಗ್ ಕಣ್ಮುಚ್ಕೊಂಡ್ಬಿಟ್ಟಿದ್ದೆ. ಮುಚ್ಕೊಂಡು ಏನೋ ಮಾಡ್ತಾ ಇದ್ದೆ. ನಮ್ಮ ಅಪ್ಪ ಬಂದು ಏನಿನ್ನ ಅವತಾರ ಅಂತಂದ್ರು. ಅಪ್ಪ ಈ ತರ ಇದೆ ಒಂದ್ ರೋಲು, ಅಜ್ಜಿ ಈ ತರ ಬೆಳ್ಸಿರ್ತಾರಂತೆ, ಫುಲ್ ಡ್ರೌಸಿ ಏನೋ ಮಾತಾಡ್ತಿರ್ತೀನಿ ಅಂತೆ. ಕುಡ್ಕುರ್ ತರ ಮಾತಾಡ್ಬೇಕು ನಾನು. ನೀನ್ ಕಣ್ಮುಚ್ಕೊಂಡ್ಬಿಟ್ರೆ ಕುಡುಕ್ರ ಅಂತ ಹೇಳಿದ್ರು. ಮತ್ತಿನ್ನೇನ್ ಮಾಡ್ಲಿ? ಸೊ ಅಪ್ಪ ಏನ್ ಐಡಿಯಾ ಕೊಟ್ರು ಅಂದ್ರೆ ಕುಡುಕರು ಯಾವತ್ತು ಮನ್ಸ್ ಒಳಗಡೆ ಯೋಚನೆ ಮಾಡ್ತಾರೆ, ಹೊರಗಡೆ ಅವ್ರಿಗೇನು ಅರಿವೇ ಇರಲ್ಲ. ಓಕೆ. ಸೊ ಥಿಂಕ್ ಸಮಥಿಂಗ್ ಇನ್ ಯೋರ್ ಮೈಂಡ್, ಮನ್ಸ್ ಒಳಗೆ. ಸೊ ಥಿಂಕ್ ಮಾಡಿವಾಗ ನೋಡ ಶ್ರುತಿ, ಐ ಆಮ್ ಹಂಗ್ರಿ ಕಣೆ, ಏನಾದ್ರು ಕೊಡು ತಿನ್ನಕ್ಕೆ. ಇವಳ ಕಣ್ಣೆಲ್ಲ ಹಿಂಗಾಗ್ಬಿಡಿದೆ ಫುಲ್. ಸಿಕ್ಕಾಕೊಂಡ್ಬಿಟ್ರೆ ಕಷ್ಟಮ್ಮ ಅಲ್ಲೇ ಕಣ್ಣು ಹಿಂಗೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಏನು ಕಣ್ ಸಿಕ್ಕಾಕೊಂಡಿದ್ದ? ಅದು ಗುಂಡ್ ಹಾಕಿ ತರ ಆಕ್ಟ್ ಮಾಡಿದ್ದು. ಇದು ರೆಡಿನಾ? ರೆಡಿ ಇದೆ. ಓ ಸೂಪರ್. ಸ್ವಲ್ಪ ಆರಕ್ ಬಿಟ್ಟು ಸ್ಟಫಿಂಗ್ ತರ ಅದಕ್ಕೆ ತಗೊಳ್ಳೋಣ. ಓಕೆ. ಅದಕ್ಕೆ ಮುಂಚೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿಡೋಣ ಡೀಪ್ ಫ್ರೈ ಮಾಡ್ಕೊಳಕ್ಕೆ. ಖಂಡಿತ.
ಒಂದು ಪ್ಲೇಟ್ ಇದ್ರೆ ತಗೋಣ ಈ ಥರ. ಅದ್ಭುತ. ಸೊ ಈ ಗ್ಯಾಪ್ ಅಲ್ಲಿ ಈ ನಮ್ಮ ರವೆ ಮಿಕ್ಸ್ಚರ್ ಅಲ್ಲಿ ಹೂರ್ಣನ ತುಂಬಿ ಒಂದು ರೌಂಡ್ ಬಾಲ್ ಮಾಡಿದ್ದೀರಾ. ಮಾಡಿ ಈ ತರ ಇವಾಗ ಸುಮಾರು ಬೋಂಡಗಳನ್ನ ಮಾಡ್ಕೋಬೇಕು ನಾವು, ಅಲ್ವಾ? ಹೌದೌದು. ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಇವಾಗ ಪ್ಯಾನ್ ತಗೊಂಡು ಫ್ರೈ ಮಾಡಕ್ಕೆ. ಫೇವ್ರೆಟ್ ಕೆಲಸ, ಕರಿಯೋ ಕೆಲಸ. ಬಾ ಅಂತ ಬೋಂಡನ. ಓಕೆ, ಪರ್ಫೆಕ್ಟ್. ಸಾಕಾ? ಸಾಕು. ನಂಗೆ ಈ ಕುರ್ಕ್ಲು ಮುರ್ಕ್ಲು, ಚಿಪ್ಸು, ಚಾಟ್ಸು, ಬೋಂಡಾ ತಿನ್ನಕ್ ತುಂಬಾ ಇಷ್ಟ. ಖಾರ ಅಲ್ವಾ? ಅದೇ ಹೇಳಿದ್ದು, ಖಾರದ ಬೋಂಡ ತಿಂದು ತಿಂದು ಅಭ್ಯಾಸ ಆಗಿದೆ. ಫಸ್ಟ್ ಟೈಮ್ ನಾವು ಸ್ವೀಟ್ ಬೋಂಡಾ ಸ್ವೀಟ್ ಬೋಂಡ, ಅದು ಕೋಕೋನಟ್ ಸ್ವೀಟ್ ಬೋಂಡಾನ ತಿಂತಾ ಇದೀವಿ. ಹೌದು. ತಗೊಂಡ್ ಬರ್ಬಾರ್ದಾಗಿತ್ತು ಅವ್ನ ಕ್ಯಾರಿಯರು. ಇವತ್ತು ಸ್ಪೆಷಲ್ ಏನೋ ಮಾಡ್ಬೇಕು ಅಂತ ಪ್ರಿಪೇರ್ ಆಗ್ಬಿಟ್ಟಿದ್ವಲ್ಲ. ನೀವು ಈ ಸ್ವೀಟ್ ಕೋಕೋನಟ್ ಬೋಂಡ, ಆಲೂ ಬೋಂಡ ರೇಂಜ್ಗೆ ಬ್ರೌನ್ ಆಗತ್ತೆ ಅಂತ ಕಾಯ್ತಾ ಇದ್ರೆ ಇಡೀ ದಿನ ಕಾಯ್ತಾ ಇರ್ತೀರಾ. ಇದು ರವೆಯಲ್ಲಿ ಮಾಡಿರೋದು, ಹಂಗಾಗಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗತ್ತೆ ಅಷ್ಟೇ. ಎಸ್, ಆಗಿದೆ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಈ ಎಕ್ಸೆಸ್ ಆಯಿಲ್ ಎಲ್ಲ ಹೀರ್ಕೊಂಡ್ ಆದ್ಮೇಲೆ ಶಿಫ್ಟ್ ಮಾಡಿ. ಆಹಾ, ಇವಾಗ ಏನ್ ಮಾಡ್ತೀವಿ ಹೇಳಿ? ಇನ್ನೇನು ಇಲ್ಲ, ಒಂದು ಸರ್ಪ್ರೈಸ್ ಇದೆ. ಎಸ್, ಸರ್ಪ್ರೈಸ್. ಹಬ್ಬದ ವಿಶೇಷ. ಸೊ ನಮ್ಮ ಧನ್ಯಾಗೆ ಯಾರೋ ಒಬ್ರು ಸ್ಪೆಷಲ್ ಆಗಿ ಬಂದು ಹ್ಯಾಪಿ ಹಬ್ಬ ಅಂತ ವಿಶ್ ಮಾಡ್ತಾ ಇದಾರೆ. ಯಾರದು? ಹುಡುಗ ಅಲ್ಲ, ಅಷ್ಟ್ ಮಾತ್ರ ಗ್ಯಾರಂಟಿ. ಯಾರಂಟಿ? ಟೆಲ್ಮಿನೋ. ಯಾವ್ದೋ ಒಂದು ಹಾಡು ಹಾಡಿದ್ರೆ ಯಾರಿವಳು ಅಂತ ಗೊತ್ತಾಗತ್ತಪ್ಪ. ಈಗ ನಾನು ಹಾಡು ಹೇಳ್ಬೇಕು. ಹಾಡು ನೋಡೋಣ. ಮಲ್ಗೆ ಮುಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿದೆ ವಾಯ್ಸ್. ಮೈ ಗಾಡ್, ಯು ಆರ್ ಬ್ಯೂಟಿಫುಲ್ ಸಿಂಗರ್. ಯಾ ಖುಷಿ. I'm so happy. This is really a very big surprise for me. ಅಲ್ಲ? ನೋಡು ನಮ್ ಹುಡುಗಿ ಹೆಂಗೆ ನಿನಗೋಸ್ಕರ ಏನಾದ್ರೂ ಮಾಡಕ್ ರೆಡಿ ಅಂತ. ಅದ 100%. ಅದಂತೂ ನಾನು 100% ಒಪ್ಕೋತೀನಿ, ಅಲ್ವಾ? ಶಿ ಇಸ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ಮೀ. ದಟ್ ಇಸ್ ಟ್ರೂ ಫ್ರೆಂಡ್ಶಿಪ್, ಟ್ರೂ ಬಾಂಡಿಂಗ್. ಫ್ರೆಂಡ್ಶಿಪ್ ಒಂಥರ ಅಕ್ಕ ತಂಗಿ ತರ. ನಮ್ಮ ಅಪ್ಪನ ಏನಂತ ಕರೀತಾರೆ ಕೇಳಿ? ಏನು ಡ್ಯಾಡಿ? ಮಗಳೇ. ಓ, ಅಂಕಲ್ ನಿನ್ನ ಮಗಳೇ ಅಂತ ಕರೀತಾರಾ? ದೊಡ್ಡಪ್ಪ. ಟ್ರೇಟರ್. Her mom also calls me ಮಗಳೇ. ನೋಡಿದ್ಯಾ, ಈ ಸ್ವೀಟ್ ಕೋಕೋನಟ್ ಬೋಂಡನ ಸ್ವಾಹ ಮಾಡಕ್ಕೆ ಒಂದು ಸ್ಪೆಷಲ್ ಗೆಸ್ಟ್ ಜೊತೆಗೆ ವಿ ಆರ್ ಗೋಯಿಂಗ್ ಟು ದ ಡೈನಿಂಗ್ ಟೇಬಲ್. ಈ ಆಲೂ ಬೋಂಡ, ಮಿಕ್ಸ್ಡ್ ವೆಜಿಟೇಬಲ್ ಬೋಂಡ ತುಂಬಾ ಕಾಮನ್ ಆಯ್ತು. ಕೋಕೋನಟ್ ಸ್ವೀಟ್ ಬೋಂಡ ಇವತ್ತು ನೀವು ಕಲ್ತಿದ್ದೀರಾ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಬಟ್ ಅದಕ್ಕೆ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ತುರಿದ ಕಾಯಿ ತುರಿ 3/4 ಬಟ್ಲು, ಬೆಲ್ಲ 200 ಗ್ರಾಂ, ಚಿರೋಟಿ ರವೆ 1 ಬಟ್ಲು, ಎಣ್ಣೆ ಕರಿಯಲು, ಬಾಣಲೆಗೆ ಕಾಯಿ ತುರಿ ಬೆಲ್ಲ ಹಾಕಿ ಪಾಕ ತಯಾರಿಸ್ಕೊಂಡು ಏಲಕ್ಕಿ ಪುಡಿ ಸೇರಿಸಿ ಕಲಸಿ ಆ ಹೂರಣವನ್ನು ತಣಿಯೋದಕ್ಕೆ ಬಿಡಿ. ಬಾಣಲೆಗೆ ನೀರು ಹಾಕಿ ಅದು ಕಾದ ಬಳಿಕ ಹುರಿದುಕೊಂಡ ಚಿರೋಟಿ ರವೆ ಹಾಕಿ ಅದು ಗಟ್ಟಿ ಹದ ಬರೋವರೆಗೂ ಕೈಯಾಡಿಸ್ತೀರಿ. ನಂತರ ಹದ ಬಂದ ನಂತರ ಉಂಡೆ ಮಾಡಿ ತಟ್ಟಿಕೊಂಡು ಅದರ ಮೇಲೆ ತಯಾರಿಸಿಕೊಂಡ ಹೂರಣ ಹಿಟ್ಟನ್ನು ಹಾಕಿ ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಸಿಹಿಯಾದ ಕೋಕೋನಟ್ ಸ್ವೀಟ್ ಬೋಂಡ ರೆಡಿ ಟು ಸರ್ವ್. ಇವಾಗ ತುಂಬಾ ಫೈನ್ ಆಗಿ ಕಾಣ್ತಿರೋ ಸ್ವೀಟ್ ಕೋಕೋನಟ್ ಬೋಂಡನ ಹಿಂಗೆ ಕೈಯಲ್ಲಿ ತಗೊಂಡು ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ರಿ. ಬಟ್ ಬಿಫೋರ್ ದಟ್ ಅತಿಥಿಗಳಿಗೆ, ದಿಸ್ ಇಸ್ ಫಾರ್ ಯು ರಚನಾ, ದಿಸ್ ಇಸ್ ಫಾರ್ ಯು ಧನ್ಯಾ. ಥ್ಯಾಂಕ್ ಯು. ಅದು ಸ್ಪೆಷಲಿ ನಿಮಗೋಸ್ಕರ, ಯಾಕಂದ್ರೆ ನೀವೇ ಮಾಡಿರೋದು ರುಚಿ ರುಚಿಯಾಗಿ. ನಾವು ಬ್ಯೂಟಿಫುಲಿ ಲೈಟ್ ಬ್ರೌನ್ ಆನ್ ದಿ ಔಟ್ಸೈಡ್ ಅಂಡ್ ಡಾರ್ಕ್ ಬ್ರೌನ್ ಆನ್ ದಿ ಇನ್ಸೈಡ್. ಅದ್ಭುತ ಅಲ್ಲ? ಬಟ್ ನೀವು ಚಿಕ್ಕ ವಯಸ್ಸಲ್ಲಿ ತುಂಬಾ ನಿಮ್ಮ ಆಂಟಿ ನೋಡ್ಕೊಂಡು ಬೆಳೆದ್ರಿ ಅನ್ಸುತ್ತೆ. ಯಾಕೆಂತ ಕೇಳಿ, ನಿಮ್ಗೆ ಮಿಸ್ ಬ್ಯೂಟಿಫುಲ್ ಐಸ್ ಅವಾರ್ಡ್ ಎಲ್ಲ ಬಂದಿತ್ತಲ್ಲ, ಅವ್ರ ಕಣ್ಣನ್ನ ನೋಡ್ತಾ ಹಿಂಗೆ ಮಿಟಕ್ಸ್ತಾ ಬೆಳೆದಿದ್ದೀರಾ. ಸೊ ನಿಮ್ಗೂ ಮಿಸ್ ಬ್ಯೂಟಿಫುಲ್ ಐಸ್ ಅಂತ ಟೈಟಲ್. ನನಗೆ ಅದು ಹೆರಿಡಿಟ್ರಿ.
ಮೈ ಆಂಟ್ ಇಸ್ ಸೋ ಬ್ಯೂಟಿಫುಲ್. ನಮ್ಮ ಅತ್ತೆ ಒಬ್ರು ಡಾನ್ಸರ್ ಇದ್ದಾರೆ, ಶಿ ಇಸ್ ಸೋ ಬ್ಯೂಟಿಫುಲ್. ಅವ್ರಿಗೆ ಮತ್ತೆ ನಮ್ಮ ಡ್ಯಾಡಿ ಆಲ್ಸೋ ಹಿ ಹ್ಯಾಸ್ ದ ಸೇಮ್ ದಟ್ ಮೀನ್ ತರ ಕಂಡು. ನನ್ಗೆ ಏನಾಯ್ತು, ಚಿಕ್ಕ ಮಗುವಿಂದ ತಿದ್ದಿದ್ರು. ಮುಂಚೆ ಐಲೈನರ್ ಇರಲಿಲ್ಲ, ಪೆನ್ಸಿಲ್ ಬರೋದು, ಐಬ್ರೋ ಪೆನ್ಸಿಲ್ ತರ, ಎಣ್ಣೆನಲ್ಲಿ ಬರ್ದ್ಬಿಟ್ಟು ಹಿಂಗ್ ತಿದ್ದೋರು. ಅದು ಒಂದು ತಿದ್ದಿ ಅದೇ ತರ ಇದಾಯ್ತು, ಟೇಮ್ ಆಯ್ತು. ಆಮೇಲೆ ಒಂದು ಹೆರಿಡಿಟ್ರಿ ಫಸ್ಟ್ ಇಯರ್ ಅದು. ಆಕ್ಚುಲಿ ಅದು ತುಂಬಾ, ನಾನು ಐಲೈನರ್ ಅವಾಗಿಂದ ಹಾಕ್ತಿದ್ದೇನೆ. ಸೊ ಐ ಗಾಟ್ ಮಿಸ್ ಬ್ಯೂಟಿಫುಲ್ ಐಸ್ ಆಫ್ ಅರ್ಬಿಂದು. ದೆನ್ ಫೈನಲ್ ಇಯರ್ ಅಲ್ಲಿ ಬಂದಾಗ ಮಿಸ್ ಅರ್ಬಿಂದು ಕ್ರೌನ್ ಸಿಕ್ತು ನನಗೆ. ದೇರ್ ಯು ಗೋ. ಸೊ ಸ್ಲೋಲಿ ಒನ್ ಬೈ ಒನ್ ಐಸು ಸ್ಮೈಲು ಅನ್ಕೊಂಡು ಫೈನಲಿ ಕ್ರೌನ್ ಏನ ಗೆದ್ಬಿಟ್ರಿ. ನೀವು ಹೆಸರನ್ನ ದೀಪಿಕಾ ಅಂತ ಇಟ್ಟಿದ್ದೆ ತಪ್ಪಾಯ್ತು. ಯಾರಿಗೂ ದೀಪಿಕಾ ಜ್ಞಾಪಕನೇ ಇಲ್ಲ ಇವಾಗ, ಧನ್ಯ ಅಂತಾನೆ ಬರುತ್ತೆ. ಧನ್ಯ ಅನ್ನೋದು ಆಕ್ಚುಲಿ ನನ್ನ ಹಾರಿಸ್ಕೋಪ್ ಪ್ರಕಾರ ಮಹಾಪ್ರಾಣ ದಾಯಿಂದ ಇಡ್ಬೇಕು. ನಮ್ ಡ್ಯಾಡಿ ಏನ್ ಮಾಡಿದ್ರು, ದೀಪಿಕಾ ಅನ್ನೋದು ದೇವ್ರ ಹೆಸರಲ್ವಾ ಅಂತ ಕಾಮನ್ ಆಗಿ ಇಟ್ಟಿದ್ದು. ಒನ್ಸ್ ಐ ವೆಂಟ್ ಟು ದ ಆಡಿಷನ್, ಇಲ್ಲ ಈ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಧನ್ಯ ಅಂದಾಗ ಫ್ಲಾಶ್ ಆಯ್ತು. ಎಲ್ಲ ಪರ್ಫೆಕ್ಟ್ ಆಗಿ ಅಲ್ಲ ಕೂಡ್ ಬಂದಿದೆ ಅಂತಾರಲ್ಲ ಹಾಗೆ. ಅಬ್ಸಲ್ಯೂಟ್ಲಿ. ಅವ್ರ ದೀಪಿಕಾ ಅಂತ ಕರೆಯೋದ್ಕಿಂತ ಧನ್ಯ ಅಂತ ಕರೆಯೋದೇ ಹೆಚ್ಚು. ಅದೇ ಹೇಳೋದು, ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್ ಅಂತ. ಇವಾಗ ನಾವು ಡಿಸ್ಪೋಸ್ ಮಾಡೋಣವೆ ಇದನ್ನೆಲ್ಲ. ಬನ್ನಿ, ಕೈ ತೊಳ್ಕೊಳ್ಳೋಣ ಬನ್ನಿ. ತೆರೆದಿದೆ ಮನೆಯೋ ಬಾತಿಥಿ ಅಂತ ಒಬ್ರಲ್ಲ ಇಬ್ಬಿಬ್ಬರನ್ನ ಕರ್ಕೊಂಡ್ ಬಂದಿದೀವಿ. ನೋಡಮ್ಮ ಧನ್ಯ, ನಿಮಗೋಸ್ಕರ ಏನೇನೆಲ್ಲ ಮಾಡ್ತಾ ಇದೀವಿ ನಾವು. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ. ಆಂಟಿ ಇಷ್ಟು ಸರ್ಪ್ರೈಸ್ ಕೊಟ್ಟಿದ್ದಾರೆ, ನೀವು ಹೇಳಿಲ್ಲ ನನ್ಗೆ. ರಚನಾ, ಐ ಆಮ್ ಸೋ ಹ್ಯಾಪಿ ಸೀಯಿಂಗ್ ಯು ಹಿಯರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಒಳ್ಳೆ ಕತೆ ಆಯ್ತು. ಸರ್ಪ್ರೈಸ್ ಅಂದ್ರೆ ಯಾರಿಗೂ ಹೇಳಬಾರ್ದು ಅಂತ ನೀವು ಹೇಳಿಲ್ಲ ನನಗೆ ಅಂತ. ಬಟ್ ಇವಾಗ ಹೇಳುವ ವಿಷಯ ಏನು ಅಂದ್ರೆ, ಇಬ್ಬರಿಗೂ ಹೇಗನ್ನಿಸ್ತು ಇಲ್ಲಿ ಬಂದು ಸ್ಟಾರ್ಸ್ ಅಭಿರುಚಿ ಕಾರ್ಯಕ್ರಮಕ್ಕೆ? ಫಸ್ಟ್ ಆಂಟಿ, ಎಸ್ ನೀವು ಫಸ್ಟ್ ಹೇಳಿ, ಕಷ್ಟಪಟ್ಟಿದ್ ನೀವೇ. ತುಂಬಾ ಚೆನ್ನಾಗಿ ಅನಿಸ್ತು, ಒಳ್ಳೆ ಅನುಭವ. ಚಾನ್ಸ್ ಸಿಕ್ಕದಕ್ಕೆ ತುಂಬಾ ಖುಷಿ ಆಯ್ತು. ದೀಪಾಗ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ದೀಪಾ. ರಚನಾ, ನೀನ್ ಹೇಳು, ವಾಟ್ ಯು ವಾಂಟ್ ಟು ಸೇ? I'm feeling very happy. She's like my sister. ಆಮೇಲೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಮೀಟಿಂಗ್ ಯು ಆಲ್ಸೋ, ಇಟ್ಸ್ ನೈಸ್. ಇವತ್ತು ಇವರು ಅಡ್ಗೆ ಮಾಡ್ಲಿಲ್ಲ, ಬಟ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಮಾಡಿದಕ್ಕೆ ನಾವು ಧನ್ಯವಾದಗಳು ಅಂತ ಹೇಳಿ, ಧನ್ಯ ಕಳ್ಸ್ಕೊಡ್ರಣ್ವೆ. ಮೂರ್ ದಿನ ಇಷ್ಟು ಸ್ವೀಟ್ ಆಗಿ ನಮ್ ಜೊತೆ ಕಾಲ ಕಳೆದು ರುಚಿಯಾಗಿ ಅಡ್ಗೆ ಮಾಡಿಸಿ ನನಗೂ ತಿನ್ಸಿದ್ಯಲ್ಲ. ಸೊ ನೀನು ಸುಮ್ನೆ ಬಿಟ್ಕೊಡಕ್ಕಾಗತ್ತಾ? I've got a surprise for you again. ಮೈ ಗಾಡ್, ನಿಮ್ ಸರ್ಪ್ರೈಸ್ ಅಂದ್ರೆ ನನ್ಗೊಂಥರ ಅನ್ಸುತ್ತೆ ಅಲ್ಲ, ಒಂಥರ ಗೊತ್ತಾಯ್ತು, ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಅದು. ಓಕೆ, ವಿ ಅಂಡರ್ಸ್ಟುಡ್. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡದ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆ ನಮ್ಮ ಸ್ವೀಟ್ ಧನ್ಯಗೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕಲರ್ಸ್ ಕನ್ನಡ, ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ಯು ಆಲ್. ಆ್ಯಂಡ್ ಎಸ್ಪೆಷಲಿ ಶ್ರುತಿ, ಅವ್ರನ್ನ ಮೀಟ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. So sweet. So nice girl actually, ಧನ್ಯ. ಥ್ಯಾಂಕ್ ಯು. Full love is overflowing right now, you see. ನಂಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಆಲ್. ಆ್ಯಂಡ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಖಂಡಿತ. ನಾವು ಅಷ್ಟೇ ಇವಾಗ ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. ಯಾರು ಬರ್ತಾರೆ, ಏನ್ ಕಥೆ, ಏನ್ ವಿಶೇಷತೆ ನಿಮಗ್ ಹೇಳ್ದೆ ಯಾರಿಗೆ ಹೇಳ್ತೀನಿ. ಬಟ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, co-powered by ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ಇಬ್ರು ಇವಾಗ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ. ಟಾಟಾ, ಬಾಯ್, ಸಿ ಯು.